ಕ್ಯಾಲ್ಕುಲಸ್ ಏನ್ ಕ್ಯಾಲ್ಕುಲಸ್ ಏನು ಇಲ್ಲಿ ನಮ್ಮಲ್ಲಿ ಹಂಗಿಲ್ಲ, ನಮ್ಮ ಬೇರೆ ಇರ್ತಾವ. ಹೌದಾ ಇಲ್ಲ ರೀ? ಅಂದ್ರ ನಮ್ಮದು ವ್ಯವಹಾರಿಕವಾಗಿ ಬರ್ತಾವ ನಾಲೆಜ್. ಮತ್ತ ಎರಡನೇದ್ದು, ನೀವು ಓದಿರ್ತೀರಲ್ಲ, ಅಲ್ಲಿ ಎಷ್ಟಿರ್ತದ ಅಷ್ಟೇ ಓದಿರ್ತೀರಿ. ಅದರ ಎಡಕ್ಕ ಬಲಕ್ಕ ಮ್ಯಾಗ ಕೆಳಗ ಏನೇನು ವಿಷಯ ಅದಾವ ಅನ್ನೋದು ನೋಡಿರಲ್ಲ. ಯಾಕಿಲ್ಲ ಅಂದ್ರ ಅದರದ ಬಗ್ಗೆ ನಿಮಗ ಏನೂ ಐಡಿಯಾ ಇರಲ್ಲ. ನಾ ಬಹಳ ಮಂದಿ ಸ್ಪರ್ಧಾರ್ಥಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ದಯಮಾಡಿ ಅವಕಾಶಗಳು ಕಳೆದುಕೊಂಡು ಬಳಕ ನಾನು ಹಿಂಗ್ ಮಾಡಬೇಕಾಗಿತ್ತು ಅಂದ್ರೆ ಯಾರು ಆಪ್ಷನ್ ಕೊಡಲ್ಲ. ಕೆಲವೊಬ್ರು ಹೇಳ್ತಾರ, ಇಲ್ಲ ರೀ ನಾ ಹಿಂಗ್ ಮಾಡಿದ್ರ ಆತಿತ್ತು ರಿಸಲ್ಟ್ ಅಂತ. ಯಾರು ಬೇಡ ಅಂದಿದ್ರು? ಕೆಲವೊಬ್ರು ಇನ್ನ ಚಂದ ಹೇಳ್ತಾರ, ನಾ ಮನೆಗೆ ಓದಿನ್ರಿ ಆದ್ರೂ 10 ಮಾರ್ಕ್ಸ್ ನ ಕಮ್ ಬಿದ್ದಿದ್ದು. ಕೆಲವೊಬ್ರು ಹೇಳ್ತಾರ, ನಾ ಒಟ್ಟ ಓದಲಾರದೆ ಬರ್ದಿನ್ರಿ 15 ಮಾರ್ಕ್ಸ್ ಕಮ್ ಬಿದ್ದಿದ್ದು. ಯಾರು ಓದಬೇಡ ಅಂದಿದ್ರು? 15ದಾಗ ಕಮ್ ಬಿದ್ರು ಕಮ್ಮಿ, 1 ಕಮ್ ಬಿದ್ರು ಕಮ್ಮಿ. 1 ಕಮ್ ಬಿದ್ರ ಅರ್ಧ ಪಗಾರ ಕೊಡ್ತದ ಗೌರ್ಮೆಂಟ್. ಅವು ರಕ್ಷಣಾತ್ಮಕ ತಂತ್ರಗಳು. ನಾ ಶಾಣೆ ಇದ್ನಿ ಆದ್ರೆ ನೌಕರಿ ಬಂದಿಲ್ಲ ಅಂತೇಳಿ ಅನ್ಕೊಂಡಂಗ ಅದು. ಕೇವಲ ರಕ್ಷಣಾತ್ಮಕ ತಂತ್ರಗಳದಿಂದ ಪಗಾರ ಬರಲ್ಲ. ಮತ್ತು 1 ಮಾರ್ಕ್ಸ್ ನ ಫೇಲ್ ಆದ್ರೂ ಫೇಲೇ. ಈಗಿನ ಸಿಚುವೇಶನ್ ಅಂತೂ ಬಹಳ ಕ್ರೂಷಿಯಲ್ ಅದ. ನೀವು ಏಟ್ ಓದಿದ್ರು ಕಮ್ಮಿ ಬೀಳ್ತದ ಅಂತ ಹೇಳ್ತೀನಿ ನಾನೇ. ಡ್ರಾಫ್ಟಿಂಗ್ ಕಮಿಟಿ ಎಷ್ಟು ಡೇಸ್ ತಗೊಂಡದ ಅನ್ನೋದು ಗೊತ್ತಿದ್ರೆ, ಸಂವಿಧಾನದ ಕರಡು ಸಮಿತಿ 7 ಮಂದಿ ಸದಸ್ಯರು, ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹಳ ಮಂದಿ ಆದ್ರೆ 7 ಮಂದಿ ಬೈಪಾಟ್ ಮಾಡೋದು, ಹೊಂಟ್ಬಿಡು.